ಒಂದು ಜಿಲ್ಲಾ ಉಸ್ತುವಾರಿ ಪರವಾಗಿ ನೀವನ ಗ್ಯಾರಂಟಿ ತಗೊಂಡು ಇದು ಪರಿಹಾರ ಇಷ್ಟು ದಿನದಾಗಿ ಮಾಡಿ ಕೊಡ್ತೀನಿ ಅಂತ ಒಂದು ಹೇಳ್ಬಿಡ್ರಿ. ಒಂದು ಇಲ್ಲಾಂದ್ರೆ ಅಟ್ಲೀಸ್ಟ್ ಇವ್ರೇನು ಮುಖಂಡರ ಹಿರಿಯರ ಇವ್ರಿಗೆ ನಾಲೆಜ್ ಅದ, ಇವ್ರಿಗೆ ಮ್ಯಾಕಣ ಅವ್ರಿಗೆ ಅಟ್ಲೀಸ್ಟ್ ಜಿಲ್ಲಾ ಉಸ್ತುವಾರಿ ಅವರು ನಾವು ಮಾಡ್ತೀನಪ್ಪ ಇಷ್ಟು ದಿನದಾಗ ಅಂತಾನೆ ಹೇಳಿ. ಇಷ್ಟೇ ನಾವು ಹೇಳಿದ್ರೆ ಸಾಕು. ನಾವು ಕಲಬುರಗಿ ಜಿಲ್ಲೆಯಲ್ಲಿ ರೈತರ ಅನೇಕ ಸಮಸ್ಯೆಗಳ ಬಗ್ಗೆ ಕಳೆದ 3 ದಿನಗಳಿಂದ ನಿರಂತರವಾಗಿರ್ತಕ್ಕಂಥ ಹೋರಾಟ ನಡೆದಿದ್ದು ತಮ್ಮ ಮುಖಾಂತರ ಈಗಾಗಲೇ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಇವತ್ತು ಬೆಳಿಗ್ಗೆ ಸುಮಾರು 12 ಗಂಟೆಗೆ ಜಿಲ್ಲಾಧಿಕಾರಿಗಳು ಏನು ಜಿಲ್ಲಾ ಹೋರಾಟ ಸಮಿತಿಯ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ವೇದಿಕೆ ಬಂದು ರೈತರ ಬೇಡಿಕೆ ಬಗ್ಗೆ ಬಹಳ ಸವಿಸ್ತಾರವಾಗಿ ಕೇಳಿದ್ದಾರೆ. ನಮ್ಮೆಲ್ಲ ಮುಖಂಡರು ಏನು ರೈತರಿಗೆ ಕಳೆದ 2-3 ವರ್ಷಗಳಿಂದ ಅದು ಕಲಬುರಗಿಯಲ್ಲಿ ವಿಶೇಷವಾಗಿ ತೊಗರಿ ಬೆಳೆ ಇದೆಯಲ್ಲ, ಆ ಬೆಳೀತಕ್ಕಂಥ ರೈತರ ಸಮಸ್ಯೆ ಬಹಳ ದೊಡ್ಡದಾಗಿ ಇರುವುದರಿಂದ ಸುಮಾರು 5 ಬೇಡಿಕೆಗಳನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಜಿಲ್ಲೆ ಸಚಿವರಿಗೆ ಮತ್ತು ಇವತ್ತು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಸದನದ ಗಮನಕ್ಕೆ ತರಬೇಕು ಅಂತೇಳಿ ನಾವು ಬೃಹತ್ವಾಗಿರ್ತಕ್ಕಂಥ ಹೋರಾಟ ಹಮ್ಮಿಕೊಂಡಿದ್ದೀವಿ. ಬಹುಶಃ ಜಿಲ್ಲಾಧಿಕಾರಿಗಳು ಇವತ್ತ ನಮಗ್ ಭೇಟಿ ಕೊಟ್ಟು ನಮ್ಮ ಎಲ್ಲಾ ಸಮಸ್ಯೆಗಳನ್ನು ಸವಿಸ್ತಾರವಾಗಿ ಅವರು ತಿಳಿದುಕೊಂಡಿದ್ದಾರೆ. ಬಹುಶಃ ಅವರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಏನು ಬೆಂಬಲ ಬೆಲೆ ಇರ್ಬೋದು ಮತ್ತು ಪರಿಹಾರ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು ಮತ್ತು 12 ಬೇಡಿಕೆಗಳ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳು ನಮ್ಮ ಎಲ್ಲ ರೈತರಿಗೆ ಹೇಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿದರು. ಆದರೆ ಅಲ್ಲಿ ನೂರಾರು ರೈತರು ನಾವು ಕಳೆದ 3 ದಿನದಿಂದ ನಿರಂತರವಾಗಿ ನಮ್ಮ ಎತ್ತು ಬಂಡಿ ಟ್ರ್ಯಾಕ್ಟರ್ ಬುತ್ತಿ ಎಲ್ಲ ತೆಗೆದುಕೊಂಡು ನಾವು ಹೋರಾಟಕ್ಕೆ ಬಂದಿದ್ದೀವಿ. ಜಿಲ್ಲಾಧಿಕಾರಿಗಳು ಯಾರ ಜೊತೆಗೆ ಮಾತಾಡಿದ್ರು, ಏನು ಸ್ಪಷ್ಟತೆ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ರೈತರಲ್ಲಿ ಇನ್ನೂ ಸಂಶಯ ಉಳಿದಿತ್ತು. ಬಹುಶಃ ಅರ್ಧಕ್ಕಿಂತ ಹೆಚ್ಚಿನ ರೈತರು ಈ ಸಂಶಯ ಎಲ್ಲಿವರೆಗೆ ಜಿಲ್ಲಾಧಿಕಾರಿಗಳು ನಮಗೆ ಸವಿಸ್ತಾರವಾಗಿ ತಿಳಿಸೋದಿಲ್ಲ ಅಲ್ಲಿವರೆಗೆ ನಾವು ಧರಣಿ ತೆಗೆಯೋದಿಲ್ಲ ಅಂತೇಳಿ ನನ್ನ ಜೊತೆಗೆ ಅವ್ರು ಕೂಡ್ತಕ್ಕಂತ ಒಂದು ಪ್ರಯತ್ನ ಮಾಡಿದ್ರು. ಸತತವಾಗಿ ನಿರಂತರ 3 ದಿನಗಳ ಪರ್ಯಂತ ಕಲಬುರಗಿ ಜಿಲ್ಲೆ ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಖ್ಯ ದ್ವಾರದ ಎದುರುಗಡೆ ಏನು ಉಗ್ರ ಪ್ರಮಾಣದ ಒಂದು ರೈತರ ಹೋರಾಟ ಪ್ರಾರಂಭವಾಗಿತ್ತು. ಅದು ನಿರಂತರ 3 ದಿನಗಳ ಪರ್ಯಂತ ಯಾವ ಮಟ್ಟಿಗೆ ಅಗ್ರೆಸಿವ್ ಆಗಿತ್ತು ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಿಚಾರ ಚರ್ಚೆಗೆ ಬಂದಿತ್ತು. ಇವತ್ತಿನ ದಿನ ಜಿಲ್ಲಾಧಿಕಾರಿಗಳು ನಮ್ಮನ್ನ ಸ್ಪಂದಿಸಿ ಹೋರಾಟವನ್ನ ಹಿಂತೆಗೆದುಕೊಳ್ಬೇಕು, ನಾವು ಸಕಾರಾತ್ಮಕವಾಗಿ ಎಲ್ಲಾ ವಿಷಯಗಳಲ್ಲಿ ಸ್ಪಂದನೆ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು. ಆವಾಗ ಹೋರಾಟ ಹಿಂತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಚೂರು ಗೊಂದಲ ಸೃಷ್ಟಿಯಾಯಿತು.
ಜಿಲ್ಲಾಧಿಕಾರಿಗಳು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರ, ಏನ್ ಹೇಳಿದಾರ ಅಂತಕ್ಕಂಥದ್ದು ಸರಿಯಾಗಿ ಮಾಹಿತಿ ಸಿಗ್ಲಿಲ್ಲ ಅಂತ ಹೇಳಿ ಒಂದು 50ರಿಂದ 60% ರೈತರು ಹೋರಾಟದಿಂದ ಹಿಂದೆ ಸರಿಲಿಕ್ಕೆ ಹೋಗ್ಲಿಲ್ಲ. ಆವಾಗ ನಾವು ಮತ್ತೆ ಪುನಃ ದ್ವಾರದಲ್ಲಿ ಕುಳಿತುಕೊಂಡ್ವಿ. ಅವಾಗ DC ಮೇಡಮ್ ಅವರು ತಮ್ಮ ಸಭಾಂಗಣಕ್ಕೆ ನಮ್ಮನ್ನ ಕರೆಸ್ಕೊಂಡ್ರು. ಸುಮಾರು 40ರಿಂದ 45 ನಿಮಿಷಗಳ ಕಾಲ ನಾವು ನಮ್ಮ ಜೊತೆಗೆ ಸುಮಾರು ಒಂದು 50ರಿಂದ 70 ರೈತರು ಜಿಲ್ಲಾಧಿಕಾರಿಗಳ ಸಭಾಂಗಣದ ಒಳಗಡೆ ಹೋದ್ವಿ. 45 ನಿಮಿಷದಿಂದ ಸರ್ವೇ ಸಾಮಾನ್ಯ 1 ಗಂಟೆವರೆಗೆ ಜಿಲ್ಲಾಧಿಕಾರಿಗಳು ಸಮಯವನ್ನು ಕೊಟ್ಟು ಎಲ್ಲ ಸಮಸ್ಯೆಯನ್ನ ಆಲಿಸಿದ್ರು. ನಾವು ಅವರಿಗೆ ಸಮಸ್ಯೆಗಳನ್ನ ಹೇಳುವುದರ ಜೊತೆಗೆ ನೇರವಾಗಿ ನಮಗೆ ಪರಿಹಾರವನ್ನ ಘೋಷಣೆ ಮಾಡುವಲ್ಲಿ ತಾವು ಸಹಕರಿಸಬೇಕು ಅಂತ ಕೇಳಿದಾಗ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ. ಆಗ್ಲಾರ್ದೇನೆ ಆಗಂಗಿಲ್ಲ ರೀ. ಅದು ಸುಮ್ಮನೆ ಅದು ಗಾಳಿ ಮಾತಾಡ್ದಂಗೆ ಗಾಡಿ ದೀಪ ಇಟ್ಟಂಗೆ ಆಗ್ತದೆ. ಮುಂಚೆನೆ ಡಿಸ್ಕಸ್ ಮಾಡ್ರಿ. ಇಲ್ಲ ರೀ, ರೈತರು ಈಗ 3 ದಿವಸ ಬಂದು ಬಿಸಿಲಾಗೆಲ್ಲ ನಿಂತಾರ್ರಿ, ಅವ್ರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತದ್ರಿ ಅದು. ನಾವು ಕುಂತೀವಿ ಏನ್ ತ್ರಾಸ ಆಗಿಲ್ಲ, ಈ 1 ತಾಸಿನಾಗೆ ತ್ರಾಸ ಆಗ್ತದೆ ಅವ್ರಿಗೆ. ನಾಳೆ ಇನ್ನೊಂದ್ಸಲ ಏನಾದ್ರು ನಂಬೇಕು. ನೀರು ತೋನ ಬಾಯಿ ಮಾಡಕ್ತದಾರಮ್ಮ. सज्जन साहब नहीं उठ रहे थे, मैडम को मिला तो मत ला रहे. ಗುಲ್ಬರ್ಗ ಜಿಲ್ಲೆ ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ, ರೈತ